ಅದು ನಗರದ ಪ್ರತಿಷ್ಠಿತ ಆಸ್ಪತ್ರೆ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಜನ ಚಿಕಿತ್ಸೆಗಾಗಿ ಬರ್ತಾರೆ. ಹೆಸರಿಗೆ ಪ್ರತಿಷ್ಠಿತ ಆಸ್ಪತ್ರೆಯಾದರೂ ಅವ್ಯವಸ್ಥೆಯ ತಾಂಡವವಾಡ್ತಿದೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಬಿಗ್ ರಿಯಾಲಿಟಿ ಚೆಕ್ ನಡೆಸಿದೆ. ಮುರಿದು ಡೊಂಕಾಗಿರೋ ಆಸನದಲ್ಲಿ ಕೂತಿರೋ ಜನರು, ಆಸ್ಪತ್ರೆ ಆವರಣದಲ್ಲಿ ಹರಿಯುತ್ತಿರೋ ಕೊಳಚೆ ನೀರು, ಎಲ್ಲೆಂದರಲ್ಲಿ ಬಿದ್ದಿರೋ ಕಸ, ಎಣ್ಣೆ, ಸಿಗರೆಟ್ ಪ್ಯಾಕೆಟ್ಗಳು, ಪಾನ್ ಪರಾಗ್ ತಿಂದು ಉಗಿದ ಚಿತ್ರ ವಿಚಿತ್ರ ಚಿತ್ತಾರಗಳು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ವಿಕ್ಟೋರಿಯಾದ ವಾಣಿ ವಿಲಾಸ ಆಸ್ಪತ್ರೆಯ ಆವರಣದಲ್ಲಿ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಜೀವ ಕಾಪಾಡೋ ಸಂಜೀವನಿ ಅಂತಾರೆ. ಆದ್ರೆ ಈ ಆಸ್ಪತ್ರೆಯಲ್ಲಿ ಅದ್ಯಾವ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ನೋಡಿ. ಅತಿ ಹೆಚ್ಚು ಬಡವರೇ ಬರುವಂತಹ ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಡೆಂಗಿ ಕಂಟ್ರೋಲ್ಗೆ ಸರ್ಕಸ್ ಮಾಡ್ತಿರೋ ಸರ್ಕಾರ ಆಸ್ಪತ್ರೆಗಳ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ. ಹಾಸ್ಪಿಟಲ್ಗಳೇ ಡೆಂಗಿ ಹಾಟ್ಸ್ಪಾಟ್ ಆಗ್ತಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಆಸ್ಪತ್ರೆಗೆ ಬಂದ ರೋಗಿಗಳು ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಅಲ್ಲಲ್ಲಿ ನೀಟ್ನೆಸ್ ಇಲ್ಲ, ತುಂಬಾ ಗಲೀಜಿದೆ. ಉಗಿಯೋದು ಅಲ್ಲೆಲ್ಲ ಉಗಿಯೋದು, ನಾವು ಕುತ್ಕೊಳ್ಳೋಕೆ ಏನು ಜಾಗ ಇರಲ್ಲ, ಅದ್ರ ಮೇಲೆ ಕುತ್ಕೋಬೇಕು, ಅದ್ರ ಮೇಲೆ ಓಡಾಡಬೇಕು. ಸೊಳ್ಳೆಗಳು ಬೇಕಾದ ಸಾಯಂಕಾಲ ಆದ್ರೆ ಸೊಳ್ಳೆಗಳು ಬರುತ್ತೆ, ಕಚ್ಚುತ್ತವೆ. ಏನ್ ಮಾಡೋದು, ಇನ್ನು ನಾವು ಒಳಗಡೆ ಬಿಡಲ್ಲ, ತಿರ್ಗಿ ಆಚೆ ಕುತ್ಕೊಂಡ್ರೆ ನಾವು ಈ ಗಲೀಜ್ ಮೇಲೆ ಕುತ್ಕೋಬೇಕು. ಬಂದ್ರೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಲ್ಲ, ಶುಚಿತ್ವ ಇಲ್ಲ ಸರ್. ಅಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾರಲ್ವಾ, ನೋಡಿ ಎಲ್ಲ ನೋಡಿ ಎಲ್ಲ ಹೆಂಗಿದೆ, ಕಾಫಿ ಕುಡಿದು ಎಲ್ಲ ಗ್ಲಾಸ್ ಇಲ್ಲೇ ಹಾಕಿದ್ದಾರೆ, ಅದೆಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಅಂತ ಒಂದು ಇದಿಲ್ಲ. ಜನನೂ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಅದು ಡಸ್ಟ್ಬಿನಲ್ಲಿ ಹಾಕೋ ಒಂದು ಅವೇರ್ನೆಸ್ ಇಲ್ಲ. ಚಿಕ್ಕ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಮಾಡ್ತಾರೆ, ಬಟ್ ಅವರೆಲ್ಲ ತಗೊಬಂದು ಏನು ಗುಟ್ಕ ಎಲ್ಲ ತಗೊಬಂದು ಇಲ್ಲಿ ಉಯ್ಯೋದು ಇವೆಲ್ಲ ಕುತ್ಕೊಳ್ಳೋಕೆ ಜಾಗ ಇಲ್ಲ ಸರಿಯಾಗಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತು. ಆಸ್ಪತ್ರೆ ಆವರಣದಲ್ಲಿರೋ ಅವ್ಯವಸ್ಥೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾಲ್. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಕೇವಲ ಅವ್ಯವಸ್ಥೆ ಹಂತವನ್ನು ಮಾತ್ರ ತಲುಪಿರೋದಂತ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ಒಂದು ಅವ್ಯವಸ್ಥೆ ಮಾತ್ರ ಅಲ್ಲ, ಸಾಕಷ್ಟು ಅವ್ಯವಸ್ಥೆ ಇರುವಂತದ್ದು. ಡ್ರೈನೇಜ್ ನೀರು ಕಂಪ್ಲೀಟ್ ಆಗಿ ಔಟರ್ ಆಗ್ಬಿಟ್ಟು ರಸ್ತೆಯಲ್ಲಿ ಹರಿತಾ ಇದೆ. ಈ ಒಂದು ಡ್ರೈನೇಜ್ ನೀರು ಔಟರ್ ಆಗಿ ಹರಿತಿರೋದ್ರ ಕಾರಣವಾಗಿ ಇಲ್ಲಿ ಸೊಳ್ಳೆಯ ಸಾಮ್ರಾಜ್ಯ ಕೂಡ ಸೃಷ್ಟಿಯಾಗಿರುವಂತದ್ದು. ಬಡಜನರ ಪಾಲಿಗೆ ಜೀವ ಸೆಲೆಯಾಗಿರೋ ವಿಕ್ಟೋರಿಯಾ ಆಸ್ಪತ್ರೆಗೆ ಸರ್ಕಾರದ ಅಚ್ಚುಕಟ್ಟಿನ ನಿಗಾ ವಹಿಸಬೇಕಿದೆ. ನಿರ್ಲಕ್ಷ್ಯ ವಹಿಸುತ್ತಿರೋ ಆಸ್ಪತ್ರೆ ನಿರ್ದೇಶಕರಿಗೆ ಮತ್ತೊಮ್ಮೆ ಸ್ವಚ್ಛತೆಯ ಪಾಠ ಹೇಳಿಕೊಡಬೇಕಿದೆ. ಸೊ ಸದ್ಯಕ್ಕೆ ಇದೊಂದು ಈ ಎಲ್ಲ ದೃಶ್ಯಗಳು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಂಡು ಈ ಒಂದು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಆರೋಗ್ಯ ಇಲಾಖೆಯ ಮಾನ ಮರ್ಯಾದೆ ಆದರೂ ಉಳಿಯುತ್ತೆ. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.